ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಫ್ಟಿ ಕನ್ನಡ. ನಿಫ್ಟಿ ಕನ್ನಡಕ್ಕೆ ಸುಸ್ವಾಗತ. ಈ ವಿಡಿಯೋ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್ಗೋಸ್ಕರ, ಇದು ಯಾವುದೇ ಟ್ರೇಡ್ ರೆಕಮೆಂಡೇಶನ್ ವಿಡಿಯೋ ಅಲ್ಲ. ಮೈ ಡಿಯರ್ ಫ್ರೆಂಡ್, ನಾನು ಬ್ಯಾಂಕ್ ನಿಫ್ಟಿ 5 ನಿಮಿಷದ ಚಾರ್ಟ್ ಹಾಕೊಂಡಿದ್ದೀನಿ. ಓಕೆ, ಬ್ಯಾಂಕ್ ನಿಫ್ಟಿ 5 ನಿಮಿಷದ ಚಾರ್ಟ್ ಹಾಕೊಂಡಿದ್ದೀನಿ. ಸೊ ನಾನು ನಿನ್ನೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಹೇಳಿದೆ, ಫ್ಲಾಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಮಾರ್ಕೆಟ್ ಏನಾದ್ರೂ ಬಂದ್ರೆ ಮೇಲ್ಗಡೆ, ಸೊ ಸಿ ಎಂಟ್ರಿ ಆಗಿರೋರು, ಅಗ್ರೆಸಿವ್ ಆಗಿ ಸಿ ಎಂಟ್ರಿ ಆಗಿರೋರು ಪ್ಲಸ್ ನ ಮೂವ್ ಮಾಡ್ಕೊಳ್ಳಿ. ಇಲ್ಲಿವರೆಗೆ ಒನ್ಸ್ 48,600ನ ನೋಡ್ಕೊಳ್ಳಿ ಪಿ ಸಿ. ಓಕೆ, ಯಾವ ಫೀಲಿಂಗು ಮಾಡುತ್ತೆ. ಒನ್ಸ್ ಅದನ್ನ ಬ್ರೇಕ್ ಮಾಡಿದ್ರೆ ಈ ರೆಸಿಸ್ಟೆನ್ಸ್ ನ ನೋಡ್ಕೊಳ್ಳಿ ಅಂತಾನು ಹೇಳಿದೆ. ಓಕೆ, ಅದನ್ನ ಬ್ರೇಕ್ ಮಾಡ್ತಾ 48,900 ನೆಕ್ಸ್ಟ್ ನನ್ನ ರೆಸಿಸ್ಟೆನ್ಸ್ ನೋಡಿ, ಕ್ಲಿಯರ್ ಆಗಿ ಸೂಪರ್ ಆಗಿ ಟಚ್ ಮಾಡಿ ಕೆಳಗಡೆಗೆ ಒಂದ್ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ, ಇಲ್ಲಿಂದಾನೇ ರಿಜೆಕ್ಷನ್ ಆಗ್ಬೋದು ಅಂತಾನು ಹೇಳಿದೆ ನಾನು. ಓಕೆ, ಇಲ್ಲಿವರೆಗೆ ನೆಕ್ಸ್ಟ್ ಇದನ್ನ ಇಟ್ಕೊಳ್ಳಿ, ನೆಕ್ಸ್ಟ್ ಇದನ್ನ ಬ್ರೇಕ್ ಆಗುತ್ತಾ ನೋಡಿ ಅಂತಾನು ಹೇಳಿದೆ. ಓಕೆನಾ, ಒನ್ಸ್ ಇಲ್ಲಿ ನಾನು 48,400 ಹತ್ರನೂ ಒಂದ್ ಲೈನ್ ಇತ್ತ ಏನೋ ತೆಗ್ದಿದ್ದೀನಿ ಅನ್ಸುತ್ತೆ. ಸೊ ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಒಂದ್ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಯ್ತಾ, ಇದನ್ನ ಬ್ರೇಕ್ ಮಾಡುತ್ತಾ ನೋಡ್ಕೊಳ್ಳಿ. ಬ್ರೇಕ್ ಮಾಡಿದ್ರೆ ವೆರಿ ಕ್ಲಿಯರ್ ಆಗಿ ಹೇಳಿದೆ ನಾನು. ನೆಕ್ಸ್ಟ್ ಇಲ್ಲಿ ಹೇಳಿದೆ ನಾನು 49,048, 49,040ನ ನೋಡ್ಕೊಳ್ಳಿ ಅಂತಾನು ಹೇಳಿದೆ. ಓಕೆನಾ, ಅದು ಕೂಡ ಕರೆಕ್ಟ್ ಆಗಿ ಅಲ್ಲಿಂದನೇ ರಿಜೆಕ್ಷನ್. ಓಕೆ, ಅಲ್ಲಿಂದನೇ ರಿಜೆಕ್ಷನ್ ನೋಡಿ, ಕರೆಕ್ಟ್ ಆಗಿ ಅಲ್ಲಿಂದಾನೆ. ಸೊ ರಿಜೆಕ್ಷನ್ ಆಯ್ತು. ಸೊ ಒಂದ್ ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ನನಗೆ ಇಂಟ್ರಾಡೇ ನಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಇಂಟ್ರಾಡೇನಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮೇಲ್ಗಡೆನೆ ಇದೆ, ಮಾರ್ಕೆಟ್ ಮೇಲ್ಗಡೆನೆ ಹೋಗ್ತಿದೆ. ಸೊ ಇಂಟ್ರಾಡೇನಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ ಅಷ್ಟೇ. ಓಕೆನಾ, ಇಂಟ್ರಾಡೇನಲ್ಲಿ ಪ್ರೆಸೆಂಟ್ ನಿಫ್ಟಿನಲ್ಲಿ ಚೇಂಜ್ ಆಗಿಲ್ಲ. ನಿಫ್ಟಿನಲ್ಲಿ ನಾಳೆ ಚೇಂಜ್ ಆಗ್ಬೋದು ಅಥವಾ ಇನ್ನ ನಾಳೆ ಕೆಳಗಡೆ ಬೀಳ್ಬೋದು. ಬಟ್ ಇದು ಇಂಟ್ರಾಡೇನಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಚೇಂಜ್ ಆಗಿದೆ. ಓಕೆನಾ, ಮಾರ್ಕೆಟ್ ಏನಾದ್ರೂ ನಾಳೆ ಇದನ್ನ ತೆಗಿತೀನಿ, ನನಗೆ ಅವಶ್ಯಕತೆ ಇಲ್ಲ, ನಿಮ್ಗೆ ತೋರ್ಸ್ಲಿಕ್ಕೆ ಇಟ್ಟಿರೋದು. ಸೊ ಇದನ್ನ ಏನ್ ಮಾಡ್ತೀನಿ, ಇನ್ನೊಂದ್ ಸ್ವಲ್ಪ ಮೇಲಕ್ಕೆ ತಗೊಂಡೋಗಿ ಇಟ್ಕೋತೀನಿ, ಇಲ್ಲಿಗೆನೆ ಇಟ್ಕೊಂತೀನಿ. ಓಕೆ, ನಾಳೆ ಮಾರ್ಕೆಟ್ ಏನಾದ್ರೂ ಇದಿಂಗೆ ಇರ್ಲಿ. ಓಕೆನಾ, ಈ ಲೈನ್ ತೆಗಿಯಲ್ಲ, ಈ ಲೈನ್ 48-40 ಏನಿದೆ ಅಲ್ಲೇ ಇರ್ಲಿ. ಓಕೆನಾ, ಅಲ್ಲೇನೆ ಇರ್ಲಿ. ಓಕೆ, ಇನ್ನೇನು ಚೇಂಜಸ್ ಮಾಡಿಲ್ಲ. ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಚೇಂಜಸ್ ಮಾಡಿದೀನಿ. ಸೊ ಮಾರ್ಕೆಟ್ ಏನಾದ್ರೂ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂತು ಅಂದ್ರೆ ಒನ್ಸ್ ನೋಡಿ 48,500 ನಿಯರೆಸ್ಟ್ ನೋಡಿ, 530, 520 ನೋಡ್ಕೊಳ್ಳಿ. ಬ್ರೇಕ್ ಆಗುತ್ತಾ. ಸೊ ಪಿ ಅಗ್ರೆಸಿವ್ ಆಗಿ ಎಂಟ್ರಿ ಆಗಿದ್ರೆ, ಸೊ ಓಪನಿಂಗೇ ಎಂಟ್ರಿ ಆಗಿದ್ರೆ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಓಕೆನಾ, ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಎಲ್ಲಿವರೆಗೆ? ಸೊ 48,362 ನೋಡ್ಕೊಳ್ಳಿ. ಒನ್ಸ್ ಏನಾದ್ರೂ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋಯ್ತು, ಸೊ ಅವಾಗ ಇವತ್ತಿನ ಪಿ ಡಿ ಸಿ ಏನಿದೆ, ಸೊ ವಾಚ್ ಮಾಡಿ ಅವಾಗ. ಓಕೆನಾ, ಮತ್ತೆ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲೇನಾದ್ರೂ ಸಿ ಪ್ಲಾನ್ ಮಾಡ್ಕೊಂಡಿದ್ರೆ ಮೇಲ್ಗಡೆಗೆ, ಸೊ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಅಕಸ್ಮಾತ್ ಇಲ್ಲಿ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದು ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋದ್ರು ಅಷ್ಟೇ, ಅಪ್ ಡೌನ್ ಅಲ್ಲೇ ಓಪನ್ ಆಗಿ ಮೇಲ್ಗಡೆ ಹೋದ್ರು ಅಷ್ಟೇ, 48,822ನ ಪಿ ಡಿ ಸಿನ ಗ್ಯಾಪ್ ಫಿಲ್ಲಿಂಗ್ ಮಾಡತ್ತ ನೋಡ್ಕೊಳ್ಳಿ. ಮಾರ್ಕೆಟ್ ಸ್ಟಾರ್ಟಿಂಗ್ ಗ್ಯಾಪ್ ಫಿಲ್ಲಿಂಗ್ ಮಾಡಿದ್ರೆ, ಸೊ ಸಿ ಎಂಟ್ರಿ ಆಗಿದ್ರೆ ಇಟ್ಕೊಳ್ಳಿ ಹಂಗೇನೆ. ಓಕೆ, ಒನ್ಸ್ ಇಲ್ಲೊಂದು ಪ್ರೈಸ್ ಆಕ್ಷನ್ ನೋಡಿ ಕೆಳಗಡೆ ಬಿದ್ರೆ, ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಪಿ ಡಿ ಸಿ ಇಂದಾನೆ ಬಿದ್ರೆ. ಓಕೆ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಈ ಸಪೋರ್ಟ್ ಏನಿದೆ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲೆಲ್ಲಾದ್ರೂ ಪ್ರೊಜೆಕ್ಷನ್ ಮಾಡಿ ಕೆಳಗಡೆ ಬೀಳ್ಬೋದು. ಅಥವಾ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಕೂಡ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡ್ ಮೇಲಕ್ಕೆ ಹೋದ್ರು ಇಲ್ಲೆಲ್ಲಾದ್ರೂ ಕೆಳಗಡೆ ಬಿದ್ರೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಓಕೆನಾ, ಪಿ ಡಿ ಸಿ ಇಂದ ರಿಜೆಕ್ಷನ್ ಆದ್ರೆ, ಅಕಸ್ಮಾತ್ ಇಲ್ಲೇ ಫ್ಲಾಟ್ ಅಲ್ಲಿ ಓಪನ್ ಆಗಿ ಹಂಗೆ ಕೆಳಗಡೆ ಬಂತು, ಇಲ್ಲ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಹಂಗೆ ಕೆಳಗಡೆ ಬಂತು ಅಂದ್ರೆ 48,362ನ ನೋಡ್ಕೊಳ್ಳಿ. ಅದಾದ್ಮೇಲೆ 48,241ನ ಬ್ರೇಕ್ ಮಾಡತ್ತ ನೋಡಿ. ಓಕೆ, ಒನ್ಸ್ ಬ್ರೇಕ್ ಮಾಡಿದ್ರೆ 48,000 ಇಲ್ಲಿ 200 ಹತ್ರ ಏನ್ ನಾನು ಬಾಕ್ಸ್ ಹಾಕೊಂಡಿದೀನಿ, ಒಂದ್ ಸಪೋರ್ಟ್ ಆಗಿರತ್ತೆ. ಓಕೆನಾ, ಸಪೋರ್ಟ್ ಆಗಿರುತ್ತೆ, ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಓಕೆ, ಸಿ ಪ್ಲಾನ್ ಮಾಡ್ಕೊಳ್ಳಿ, ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಸೊ ಪಿ ಎಂಟ್ರಿ ಆಗಿರೋದ್ರು ಮೇಲ್ಗಡೆ ಅಗ್ರೆಸಿವ್ ಆಗಿ, ಕೆಳಗಡೆ ಬೀಳ್ತು ಮಾರ್ಕೆಟ್ ಅಂದ್ರೆ, ಓಕೆ, ಹಿಂಗೇನಾರ ಬೀಳ್ತು ಅಂದ್ರೆ, ಸೊ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಓಕೆ, 48,200ನ ನೋಡ್ಕೊಳ್ಳಿ. ಇಲ್ಲಿವರೆಗೆ ಪಿ
ಈ ಜಾಗನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ, ಈ ಜಾಗ ಏನಿದೆ 48,052. ಓಕೆ, 23. ಬಿ ಕೇರ್ಫುಲ್. ಮತ್ತೆ ನನಗೆ ನೆಕ್ಸ್ಟ್ 47,704, 693, 700. ಓಕೆ, ಇಲ್ಲೆಲ್ಲಾದ್ರೂ ಕೆಳಗಡೆ ಬಂದ್ರು, ಇಲ್ಲೆಲ್ಲಾದ್ರೂ ಯೆಲ್ಲೋ ಕಲರ್ ಲೈನ್ ಹತ್ರ ಇಲ್ಲೆಲ್ಲ ಪ್ರೊಜೆಕ್ಷನ್ ಮಾಡಿ ಮತ್ತೆ ಮೇಲ್ಗಡೆ ಹೋಗ್ಬೋದು. ಸೊ ಸಿ ಪ್ಲಾನ್ ಮಾಡ್ಕೊಳ್ಳಿ. ಒಂದು ಗ್ರೀನ್ ಕ್ಯಾಂಡಲ್ ಕನ್ಫರ್ಮೇಶನ್. ಸೊ ಅಥವಾ ಅದನ್ನು ಕ್ರಾಸ್ ಮಾಡಿ ಕೆಳಗಡೆ ಬಂತು ಅಂದ್ರೆ ಇಲ್ಲೆಲ್ಲಾದ್ರೂ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು. ಸೊ ಇಲ್ಲೆಲ್ಲಾದ್ರೂ ರಿಜೆಕ್ಷನ್ ಆಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಸೊ ಪಿ ಎಂಟ್ರಿ ಆಗಿದ್ರೆ ಹಂಗೆ ಟೈಟ್ ಸ್ಟಾಪ್ ಲಾಸ್ ಜೊತೆಗೆ ಮೂವ್ ಮಾಡಿ. ಓಕೆ, ಒಂದು ಫುಲ್ ಬ್ಯಾಕ್ ಮತ್ತೆ ಕೆಳಗಡೆ ಬೀಳ್ಬೋದು, ಇದನ್ನ ಕ್ರಾಸ್ ಮಾಡ್ಬೋದು. ಮತ್ತೆ ಇಲ್ಲೆಲ್ಲಾದ್ರೂ ಫುಲ್ ಬ್ಯಾಕ್ ಹೋಗಿ ಮತ್ತೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬೀಳ್ಬೋದು. ಸೊ ನೋಡ್ಕೊಳ್ಳಿ, ಲೈವ್ ಅಲ್ಲಿ ಚೇಂಜಸ್ ಇರುತ್ತೆ, ಲೈವ್ ಮಾರ್ಕೆಟ್ ಚೇಂಜಸ್ ಇರುತ್ತೆ. ಓಕೆನಾ, ಗ್ಯಾಪ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಅಷ್ಟೇ, ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬಂದ್ರು ಅಷ್ಟೇ. ಒನ್ಸ್ 48,300 ಮೇನ್ ಚೆಕ್ ಮಾಡ್ಕೊಳ್ಳಿ, ಬ್ರೇಕ್ ಆಗುತ್ತಾ ನೋಡ್ಕೊಳ್ಳಿ. ಸೊ ಅಥವಾ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು, ಅಥವಾ ಇಲ್ಲಿಂದನೇ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು. ಓಕೆನಾ, ಕಂಟಿನ್ಯೂ ಆದ್ರೆ ಕಂಟಿನ್ಯೂ ಮಾಡಿ 48,300 ಕ್ರಾಸ್ ಮಾಡಿದ್ರೆ. ಅಥವಾ ಮಾರ್ಕೆಟ್ ಏನಾದ್ರು ಫ್ಲಾಟ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು ಅಂದ್ರೆ, ಸೊ ಈ ರೆಕ್ಟಾಂಗಲ್ ಬಾಕ್ಸ್ ಈಗ ಏನ್ ಚೇಂಜ್ ಮಾಡಿದೀನಿ 48,985, ವೆಯ್ಟ್ ಮಾಡಿ ಒಂದ್ ಸ್ವಲ್ಪ, ಇಲ್ಲ ಪ್ರೈಸೇಷನ್ ವೆಯ್ಟ್ ಮಾಡಿ. ರೆಡ್ ಕ್ಯಾಂಡಲ್ ಕನ್ಫರ್ಮೇಶನ್. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ ಕೆಳಗಡೆಗೆ. ಓಕೆನಾ, ಕೆಳಗಡೆಗೆ ಪಿ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಾಸ್ ಮಾಡತ್ತಾ ನೋಡಿ 48,520, 530 ಕ್ರಾಸ್ ಮಾಡತ್ತಾ ನೋಡಿ. ಕ್ರಾಸ್ ಮಾಡಿದ್ರೆ ಕಂಟಿನ್ಯೂ ಮಾಡಿ 48,300 300 ಕ್ರಾಸ್ ಮಾಡ್ತು. ಸೊ ಹಂಗೆ ಕಂಟಿನ್ಯೂ ಮಾಡಿ ಪಿ ಕಡೆಗೆ. ಓಕೆನಾ, ಒಂದು ಫುಲ್ ಬ್ಯಾಕ್ ಬರುತ್ತೆ ಮತ್ತೆ ಬೀಳುತ್ತೆ, ಫುಲ್ ಬ್ಯಾಕ್ ಬರುತ್ತೆ ಮತ್ತೆ ಬೀಳುತ್ತೆ, ಕಂಟಿನ್ಯೂ ಆದ್ರೆ. ಓಕೆನಾ, ಅಕಸ್ಮಾತ್ ಫ್ಲಾಟ್ ಅಲ್ಲಿ ಓಪನ್ ಆಗಿ ಇದನ್ನೇ ಕ್ರಾಸ್ ಮಾಡಿ ಮೇಲ್ಗಡೆ ಹೋಯ್ತು ಅಂದ್ರೆ 49,143 ನೋಡ್ಕೊಳ್ಳಿ. 49,408, 375 ವಾಚ್ ಮಾಡ್ಕೊಳ್ಳಿ. ಓಕೆ, ಇಲ್ಲೆಲ್ಲಾದ್ರೂ ಪ್ರೈಸೇಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. 49,143 ಅಥವಾ 49,375, 408 ಇಲ್ಲೆಲ್ಲಾದ್ರೂ ಪ್ರೈಸೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಓಕೆನಾ, ಈ ತರನೇ ಪ್ರೈಸೇಷನ್ ಮಾಡಿ ಮತ್ತೆ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪಿ ಪ್ಲಾನ್ ಮಾಡ್ಕೊಳ್ಳಿ. ಒನ್ಸ್ ಇದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೂ ಅಷ್ಟೇ, ಈ ಲೆವೆಲ್ ಇಂದಾನೇ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಯ್ತು, ಮತ್ತೆ ಕೆಳಗಡೆ ಬಂತು, ಮತ್ತೆ ಇಲ್ಲಿಂದ ಸಪೋರ್ಟ್ ತಗೊಂಡು ಹಂಗೆ ಹೋಯ್ತು ಅಂದ್ರೆ, ಸೊ ಈ ಟ್ರೆಂಡ್ ಏನಿದೆ ಹಂಗೆ ಕಂಟಿನ್ಯೂ ಆಗುತ್ತೆ ಮೇಲ್ಗಡೆಗೆ. ಓಕೆನಾ, ಹಂಗೆ ಹೋಯ್ತು ಅಂದ್ರೆ ಮೇಲ್ಗಡೆಗೆ. ಸೊ ನೋಡ್ಕೊಳ್ಳಿ 49,408 ಕ್ರಾಸ್ ಮಾಡತ್ತಾ ನೋಡ್ಕೊಳ್ಳಿ. ನೆಕ್ಸ್ಟ್ ನನಗೆ ಇದನ್ನ ಮೇನ್ ಕ್ರಾಸ್ ಮಾಡ್ಬೇಕು, 49,693 ಕ್ರಾಸ್ ಮಾಡ್ಬೇಕು. ಕ್ರಾಸ್ ಮಾಡ್ಲಿಲ್ಲ, ಇಲ್ಲೇ ಇಲ್ಲಾದ್ರೂ 600 ಹತ್ರನೇ ಸಪೋರ್ಟ್ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಕೆಳಗಡೆ ಬೀಳೋ ಸಾಧ್ಯತೆ ಇರುತ್ತೆ. ಒನ್ಸ್ ಅದನ್ನ ಬ್ರೇಕ್ ಮಾಡಿದ್ರೆ ಇನ್ನ ಇದೆ ಲೆವೆಲ್. ಓಕೆ, 49,774. ಓಕೆನಾ, ನಿಯರೆಸ್ಟ್ ಇಲ್ಲಿ ರೆಕ್ಟಾಂಗಲ್ ಬಾಕ್ಸ್ ಹಾಕಿದೀನಿ. ಓಕೆ, ಇಲ್ಲೆಲ್ಲಾದ್ರೂ ಪ್ರಯೇಷನ್ ಮಾಡಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಓಕೆನಾ, 899 ಹತ್ರ. ಸಿ ಕಂಟಿನ್ಯೂ ಆದ್ರೆ ಮೇಲಕ್ಕೆ, ಸಿ ಏನಾದ್ರೂ ಕಂಟಿನ್ಯೂ ಆದ್ರೆ, ಓಕೆ ನೋಡಿ ಬ್ಯಾಂಕ್ ನಿಫ್ಟಿ ಏನಾದ್ರೂ ಹಂಗೆ ಕಂಟಿನ್ಯೂ ಆದ್ರೆ, ಸೊ ಇಲ್ಲಿಂದಾನೇ ರಿಜೆಕ್ಷನ್ ಆಗ್ಬೇಕು. ಇಲ್ಲಿಂದ ಒನ್ಸ್ ಇದನ್ನ 49,040 ಬ್ರೇಕ್ ಆದ್ರೆ 143 ನೋಡ್ಕೊಳ್ಳಿ, ಒಂದು ಫುಲ್ ಬ್ಯಾಕ್. ಮತ್ತೆ ಇಲ್ಲಿ ಪಿ ಡಿ ಸಿ ನ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು, ಮತ್ತೆ ಇಲ್ಲಿ ರಿಜೆಕ್ಷನ್ ನ ಫೇಸ್ ಮಾಡಿ ಮತ್ತೆ ಇಲ್ಲಿ ಬಂದು ಮತ್ತೆ ಏನಾದ್ರೂ ಹೋಗೋ ಚಾನ್ಸಸ್ ಇರುತ್ತೆ. ಓಕೆನಾ, ಮೇಲ್ಗಡೆಗೆ. ಓಕೆ, ಮೇಲ್ಗಡೆಗೆ ಹಾಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಎಲ್ಲಿವರೆಗೆ ಆ ಪರ್ಪಲ್ ಲೈನ್ ಕ್ರಾಸ್ ಮಾಡೋವರೆಗೆ ಹಂಗೆ ನೋಡ್ಕೊಳ್ಳಿ, ಪರ್ಪಲ್ ಲೈನ್ ಕ್ರಾಸ್ ಮಾಡೋವರೆಗೂ ನೋಡ್ಕೊಳ್ಳಿ. ಇಲ್ಲಿ 49,600, 500 ಹತ್ರ ಕೇರ್ಫುಲ್ ಆಗಿರಿ. ಓಕೆನಾ, ಎಲ್ಲಾದ್ರೂ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆಪ್ ಅಲ್ಲಿ ಓಪನ್ ಆಗಿ ನನ್ಗೆ ಇಲ್ಲೆಲ್ಲಾದ್ರೂ ಓಪನ್ ಆಗಿ ಕೆಳಗಡೆ ಬೀಳ್ತು, ರೆಕ್ಟಾಂಗಲ್ ಬಾಕ್ಸ್ ಇಂದಾನೆ ಓಪನ್ ಆಗಿ ಕೆಳಗಡೆ ಪಿ ಡಿ ಸಿ ನ ನೋಡ್ಕೊಳ್ಳಿ. ಒನ್ಸ್ ಪಿ ಡಿ ಸಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಯ್ತು ಅಂದ್ರೆ ಸಿ ಪ್ಲಾನ್ ಮಾಡ್ಕೊಳ್ಳಿ. ಒನ್ಸ್ 49,040 ಬ್ರೇಕ್ ಮಾಡ್ಬೇಕು, ಬ್ರೇಕ್ ಮಾಡ್ತಾ ಕಂಟಿನ್ಯೂ ಮಾಡಿ ಸಿ ನ. ಅಥವಾ ಇಲ್ಲಿಂದನೇ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಕೆಳಗಡೆ ಬೀಳ್ತು. ಸೊ ಇಲ್ಲಿ 48,500, 530 ನೋಡ್ಕೊಳ್ಳಿ. ಒನ್ಸ್ ಬ್ರೇಕ್ ಆಯ್ತಾ 48,300 ನೋಡ್ಕೊಳ್ಳಿ. ಓಕೆ, 362, 300 ನೋಡ್ಕೊಳ್ಳಿ. ಓಕೆ, ಬ್ರೇಕ್ ಆಯ್ತು ಹಂಗೆ ಪಿ ಕಂಟಿನ್ಯೂ ಮಾಡಿ. ಓಕೆ ನಮ್ಮ ಫ್ರೆಂಡ್, ಲೈವ್ ಮಾರ್ಕೆಟ್ ನಲ್ಲಿ ಚೇಂಜಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ ಪ್ಲಾನ್ಗಳು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಓಕೆ ಮೈ ಡಿಯರ್ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾಳೆ ಸಾಯಂಕಾಲ ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋ ಮಾಡ್ತಾ ಇಲ್ಲ,
ನಾಳೆಯಿಂದಾನೇ ನಾನು ಇವತ್ತೇ ಲೈವ್ ಬರ್ಬೇಕಾಗಿತ್ತು. ನಾಳೆಯಿಂದಾನೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಸೊ ಆಗ್ಲಿಲ್ಲ. ಮತ್ತೆ ನಾನು ಸೋಮವಾರದಿಂದ ನಾನು ಲೈವ್ ಸ್ಟ್ರೀಮಿಂಗ್ ಬರ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಪೋಸ್ಟ್ ಮಾರ್ಕೆಟ್ ವಿಡಿಯೋ ನಾಳೆ ಮಾಡ್ತಾ ಇಲ್ಲ. ಓಕೆನಾ?